ಅಣ್ಣ ನಮ್ಮ ಕಾಲೇಜ್ದಾಗ ಗ್ರಾಮ ಅಂದ್ರೆ ಹೆಂಗಿರುತ್ತ ಅನ್ನೋದ್ರ ಬಗ್ಗೆ ವರದಿ ಮಾಡ್ಕೊಂಡ್ ಬಾ ಅಂತ ಹೇಳಾರ. ನಿಮ್ ಪ್ರಕಾರ ಗ್ರಾಮ ಅಂದ್ರೆ ಹೆಂಗಿರುತ್ತ? ಗ್ರಾಮ ಅಂದ್ರ ಹಳ್ಳಿ ಬಗ್ಗೆ ಕೇಳ್ತಾ ಇದೀಯಾ ನೀನು? ನಿಮ್ ಕಾಲೇಜ್ ಒಳಗ ಹಳ್ಳಿ ಬಗ್ಗೆ ಎಲ್ಲ ಈಗ ಇದು ಮಾಡಕತ್ತಾರ. ಹಳ್ಳಿ ಒಳಗ ಈಗ ಆಲ್ರೆಡಿ ಬಾಳ ಇದಾಗ್ಬಿಟ್ಟವು. ಹಳ್ಳಿ ಒಳಗು ವಿಭಿನ್ನಗಳಾಗ್ಬಿಟ್ಟವು. ಹಳ್ಳಿಗಳು ಕೂಡ ಈಗ ನಗರ ತರ ಆಗ್ಲಿಕ್ಕತ್ತವು. ನಿಂಗೆ ಯಾವ ತರ ಹಳ್ಳಿ ಬೇಕು? ಈಗಿನ ತರ ಹಳ್ಳಿ ಬೇಕು, ಅದೇನು ಹಳೆ ಹಳ್ಳಿ ಬೇಕು? ಅಂದ್ರಣ್ಣ ಹಳೆ ತರ ಹಳ್ಳಿ ಹೆಂಗಿದ್ವು ಮತ್ತೆ ಈಗ ಏನ್ ಡಿಫ್ರೆನ್ಸ್ ಆಗೈತೆ ಅನ್ನೋದು ಹೇಳ. ಹಳೆ ತರ ಹಳ್ಳಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗ ಹಳೆ ಹಳ್ಳಿಗಳೆಲ್ಲ ಹಿರಿಯರಿಗೆ ಕಿರಿಯರು ತಲೆಬಾಗಿ ನಡೀತಿದ್ರು. ಮತ್ತ ನಮ್ಮ ಸಂಸ್ಕೃತಿನ ಉಳಿಸ್ತಾ ಇದ್ರು. ಮತ್ತ ಒಂದೇ ಒಂದು ಹಬ್ಬ ಹರಿದಿನಗಳಂತ ಬಂದ್ರೆ ಇಡೀ ಒಂದು ಮನೆಯಲ್ಲಿ ಏನಾದ್ರೂ ಒಂದು ಆಚರಣೆ ಅಂತ ಇದ್ರೆ ಇಡೀ ಊರಿನ ಜನ ಎಲ್ಲರೂ ಸೇರಿ ಆ ಆಚರಣೆಯನ್ನ ಕೂಡಿ ಸಂಭ್ರಮಿಸ್ತಿದ್ರು. ಆದ್ರೆ ಈಗ ಹಳ್ಳಿ ಜನನು ಕೂಡ ನಗರದ ಜನರಂತೆ ತಮ್ಮ ಮನೆಯಲ್ಲೇ ಆಚರಣೆಗಳನ್ನ ಮಾಡಕ್ ಬಿಟ್ಟಾರ. ಹೌದಾ ಅಣ್ಣ, ಹಂಗಂದ್ರ ನೀ ಹೇಳದ್ ನೋಡ್ತಿದ್ರ ನಂಗ್ ಗ್ರಾಮ ಅಂದ್ರೆ ಹೆಂಗಿರುತ್ತ ಅಂತ ನನ್ ನೋಡ್ಬೇಕಂತ ಆಸೆ ಐತಿ. ನೋಡಕ್ ಹೋಗೋಣ. ಹೌದಾ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ ಹಳ್ಳಿಯಲ್ಲಿದ್ದೆ, ನಮ್ಮ ತಾತನೂರಲ್ಲಿ. ಆ ತಾತನೂರಿಗೆ ಹೋಗೋಣ ಬಾ. ತಾತ, ತಾತ, ನಾನ್ ಯಾರು ಗೊತ್ತಾಯ್ತಾ? ಯಾರಪ್ಪ ನೀನು? ನಾನು ಸಚಿನ್ ಅಂತ, ಗೊತ್ತಾಗಿರ್ಬೇಕಲ್ಲ. ಏನೋ ಹಿಂಗೋಗ್ಬಿಟ್ಟಿದ್ಯಾ ನೀನು? ತಾತ, ಚಿಕ್ಕ ವಯಸ್ಸಲ್ಲಿ ಹಳ್ಳಿ ಬಿಟ್ಟು ಸಿಟಿಗೆ ಹೋದೆ. ಅಲ್ಲೇ ಚೆನ್ನಾಗಿ ಓದಿ ಈ ತರ ಆಗಿದ್ದೀನಿ. ಈಗ ಏನಿಲ್ಲ, ನಮ್ ತಂಗಿಗೆ ಅವ್ರ ಕಾಲೇಜಲ್ಲಿ ಹಳ್ಳಿ ಹೆಂಗಿರುತ್ತೆ ಅಂತ ಒಂದು ವರದಿ ಮಾಡ್ಕೊಂಡ್ ಬರಕ್ ಹೇಳಿದ್ದಾರೆ. ಅದಕ್ಕೆ ಏನಮ್ಮ ನಾನ್ ಹೇಳೋದು ಇಂತ ನೀನಾಗಿ ಕಣ್ಣಾರೆ ನೋಡ್ಬಿಡುವ ಅಂತ ಕರ್ಕೊಂಡ್ ಬಂದಿದ್ದೀನಿ. ನೋಡ್ಬೋದಾ ನಿಮ್ ಹಳ್ಳಿನ? ಅಷ್ಟಿತ್ತು ನೋಡ್ಬೋದಪ್ಪ. ಮೊದ್ಲೇ ಹಿಂಗೆ ಗೊತ್ತಿರ್ಬೋದಲ್ಲ, ಈಗ ನೀನೇ ನೋಡ್ಬೋದು. ನಾನ್ ಅವಾಗ ನೋಡಿದಳಿಗೂ ಈಗ ನೋಡಿದಳಿಗೂ ಬಹಳ ವ್ಯತ್ಯಾಸ ತಾತ. ತುಂಬಾನೇ ವ್ಯತ್ಯಾಸ ಆಗಿದೆ ಕಣಪ್ಪ. ಈಗ ನೀನ ನಿನ್ ತಂಗಿನ ತೋರಿಸ್ಕೋಬೋದಲ್ಲ? ಸರಿ ತಾತ, ಧನ್ಯವಾದಗಳು. ನೆಕ್ಸ್ಟ್ ಈಗ ನಮ್ಮ ಇಲ್ಲಿ ಗ್ರಾಮದೊಳಗ ಸಂಸ್ಕೃತಿ ಹೆಂಗೈತಿ ಅಂತಂದ್ರೆ ನೋಡ್ಬೇಕು ನಾ ಈಗ. ಹೌದಾ ಅಮ್ಮ, ಬಾ ಹಿಂಗೆ ಒಂದ್ ರೌಂಡ್ ಹೋಗೋಣ, ಎಲ್ಲಾನು ಕಾಣುತ್ತೆ. ನೋಡ್ದ ಅಮ್ಮ, ಈಗ ಕೂಡ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಈ ಸಂಸ್ಕೃತಿ ಇದೆ. ಹಂಗಂತ ನೀನು ಇದೇ ತರನಾಗಿ ಎಲ್ಲಾ ಹಳ್ಳಿಗಳಲ್ಲಿ ಪೂರ್ತಿ ಇದೆ ಇರ್ತೀರ ಅನ್ಕೋಬೇಡ. ಯಾಕಂದ್ರೆ ನಮ್ ಕೈಲಿರೋ ಬರುಗಳೇ ಸಮ ಇಲ್ಲ. ಇನ್ನು ಹಳ್ಳಿಗಳಲ್ಲಿರೋ ಜನಗಳ ಸಮ ಇರ್ತಾರ ಅನ್ಕಂತ್ಯ? ಇವರು ಕೂಡ ಇರ್ತಾರೆ, ಮತ್ತೆ ಅನೇಕರು ಕೂಡ ಇರ್ತಾರೆ. ಎತ್ತರ ಅಂತ ಅಂದ್ರೆ ಬಾ ಮುಂದೆ ಹೋಗೋಣ, ನೋಡೋಣ ಅಂತ. ಅವರು ಕೂಡ ನಮ್ ಕಾಣ್ತಾರೆ ಈಗ. ನೋಡಮ್ಮ, ನಾನು ಆಗ್ಲೇನೆ ಹೇಳಿದೆ ನಿಮಗೆ, ಕೈಲಿರೋ ಇಬ್ಬರುಗಳೇ ಸಮ ಇಲ್ಲ. ಇನ್ನು ಊರಲ್ಲಿರೋ ಜನಗಳ ಸಮ ಇರ್ತಾರ? ಆ ತರ ಜನರು ಇದ್ದಾರೆ, ಈ ತರ ಜನರು ಇದ್ದಾರೆ. ಇವರೆಲ್ಲ ಯಾವಾಗ ಉದ್ದಾರ ಆಗ್ತಾರೆ ಅಂತ ಹೇಳ್ಬೇಕು. ಅಣ್ಣ, ಇಲ್ಲೇ ಹಳ್ಳಿಗಳಾಗ ಶಿಕ್ಷಣ ಸ್ವಲ್ಪ ಕರೆಕ್ಟ್ ಆಗಿ ಇರೋದಿಲ್ಲ. ಅವರಿಗೆ ತಿಳುವಳಿಕೆ ಇರೋದಿಲ್ಲ. ಕುಡಿಯೋದ್ರಿಂದ ಏನಾಗುತ್ತೆ ಏನು ಅನ್ನೋದು ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋದು. ಅಂದ್ರೆ ಅವ್ರು ಕುಡಿಯೋದು ಬಿಡ್ಬೋದು, ಅವ್ರಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋದು. ಅಲ್ಲಮ್ಮ, ಇವ್ರು ನನ್ನ ಮಾತನ್ನ ಕೇಳಿ ಉದ್ದಾರ ಆಗ್ತಾರ ಅಂತ ಇದ್ರೆ ನಾನು ಅವಾಗ್ಲೇ ಹೇಳ್ತಿದ್ದೆ. ಇವ್ರಿಗೆ ಆ ದೇವ್ರ ಕೆಳಗ್ ಬಂದು ಬುದ್ಧಿ ಹೇಳಿದ್ರು ಕೇಳೋ ತರ ಇವ್ರನ್ನ ಕಾಣ್ತಾ ಇಲ್ಲ. ನಾನಂದ್ರೆ ಇವ್ರಿಗೆ ಏನು ಹೇಳಲ್ಲ. ಹೇಳಿ ಅನೇಕರು ಅವ್ರ ಅಪ್ಪ ಒಂದ್ ಮಾತೆ ಕೇಳದೆ ಇರೋರು ನನ್ನ ಮಾತಿನ ಕೇಳ್ತಾರ ಅಂತ ನಾ ಹೆಂಗ್ ನಂಬ್ಲಿ? ಹಂಗಾಗಿ ನಾನಂದ್ರೂ ಹೇಳಲ್ಲ ಅಮ್ಮ. ಅದಕ್ಕಂತ ಆ ದೇವ್ರ ಕೆಳಗ್ ಇವ್ರಿಗೆ ಬಂದು ಹೇಳಿದ್ರು ಹೇಳ್ಬೋದು. ಹೌದಣ್ಣ, ಅವ್ರಿಗೆ ಹೇಳಕ್ ನಮ್ಮ ಫ್ರೆಂಡ್ ಅಲ್ಲ ರಮೇಶ್ ಅಲ್ಲ ಇವ? ಹೌದು, ನಮ್ಮ ಫ್ರೆಂಡ್ಸ್. ಹೌದು, ಏನ್ ಮಾಡ್ತಿದ್ದಾನಂತ? ಏನ್ ಮಾಡ್ತಾ ಇದ್ದೀರು? ನಾವೆಲ್ಲರೂ ಒಂದೇ ಶಾಲೆಯಲ್ಲಿ ಓದಿದ್ವಿ, ಎಷ್ಟು ಚೆನ್ನಾಗಿ ಓದ್ತಿದ್ವಿ, ನಮ್ಗೇನ ಶಾಣೆ ಇದ್ರಿ. ಇವಾಗ ಏನಾಗಿದೆ ನಿಮ್ಗೆ? ಈ ತರ ಕೂಡ ನಿಮ್ ಜೀವನ ಹಾಳು ಮಾಡ್ಕೊತಾ ಇದ್ದೀರಾ? ಎಲ್ಲ ಆರಾಮೈತಾ ಹಿಂಗ ಮನೆಯಲ್ಲಿ? ಜಾಲೆ 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 ಯಾಕ್ರು ಏನ್ರಾಗಿದೆ ನಿಮ್ಗೆ ಈ ತರ ಅಂತ ಇದ್ದೀರಲ್ಲ? ಏನ್ ಇವತ್ತು ರೋಣೆ ಬಂದು ಕುಡಿದ್ರಲ್ಲೋ? ನಿಮ್ ಅನ್ಕೊಂಡು ಎಷ್ಟು ಜನ ತಂದೆ ತಾಯಿಗಳು ನಿಮ್ಮ ಹಿಂದೆನೆ ನೀವು ಎಷ್ಟು ಬಾಳ್ ಬಂದಿರ್ತಾರ?
ಈ ಚಟ ಮಾಡೋದಿದ್ರೆ ನೀವು ಅಷ್ಟೇ ಅಲ್ಲ, ನಿಮ್ಮ ನಂಬ್ಕೊಂಡಿರೋ ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ನಂಬ್ಕೊಂಡಿರೋ ಯಾರು ಇರ್ತಾರೆ ಎಲ್ರಿಗೂ ನಿಮ್ಮಿಂದ ಇಡೀ ಕುಟುಂಬ ಹಾಳಾಗುತ್ತೆ. ನೀವು ಈ ಥರ ಮಾಡೋದ್ರಿಂದ ಮುಂದೆ ಬರೋ ನಿಮ್ಮ ಮಕ್ಕಳು ಹೇಳಿದ್ದನ್ನೇ ಮಾಡಲ್ಲ, ನೀವು ಮಾಡೋದನ್ನೇ ಮಾಡ್ತಾರೆ ಮಕ್ಕಳೇ. ಇದರಿಂದ ನೀವು ಈ ಚಟಗಳಿಂದ ಯಾವುದೇ ಲಾಭ ಇಲ್ಲ. ನಿಮ್ಮನ್ನು ಕಾಪಾಡಬೇಕಂದ್ರೆ ಆ ದೇವರೇ ಬರ್ಬೇಕು. ನಮ್ಮ ಮನೆಯವ್ರ ನಾನು ಕೇಳಲ್ಲ, ನಮ್ಮ ಅಪ್ಪರ ನಮ್ ಕೇಳಲ್ಲ, ನೀವೇನು ಕೇಳ್ತಿರೋ? ಹೋಗ್ರೋ ಸುಮ್ಮನೆ ಹೋಗ್ರು. ನೋಡಮ್ಮ, ನಾನು ಆಗ್ಲೇನೆ ನಿನಗೆ ಹೇಳಿದೆ, ಈಗ ಬಂದ್ರು ಅವ್ರ ಮಾತೇ ಕೇಳ್ತಾರ ಅನ್ಕೊಂಡಿದ್ದೆ. ಇವ್ರಿಗೆ ಯಾರು ಏನ್ ಹೇಳಿದ್ರು ಇವ್ರು ಏನು ಮಾಡಕ್ಕಾಗಲ್ಲ, ಇವ್ರ ಜೀವನ ಇಷ್ಟ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಇವ್ರು ಮಾತ್ರ ಏನೇನಾದ್ರೂ ಬದಲಾಗಲ್ಲ. ಅಂದ್ರೂ ನಾವೊಂದ್ಸತಿ ಹೇಳ್ಬರೋಣ ಬಾಣ್ಣ, ಅವರಿಗೆ ತಿಳ್ಕೊಂಡ್ರೆ ತಿಳ್ಕೊಬೋದಲ್ಲ. ಅವ್ರ ಊರನ್ನ ಅವ್ರ ಫ್ರೆಂಡ್ಸ್ ಹೇಳಿದ್ರೆ ಕೇಳ್ತಾ ಇಲ್ಲ ಇವ್ರು, ನೀನ್ ಹೇಳಿದ್ರೆ ಕೇಳ್ತಾರ ಅನ್ಕೊಂತೀಯ? ಸರಿ, ನಿನ್ನಿಷ್ಟಂತೆ ಒಂದ್ಸಾರಿ ಹೇಳ್ಬಿಡು, ಆಗ್ಬೇಕಾಗಿದ್ದದ್ದು ಏನಿದೆ ಬಾಣ್ಣ ಹೇಳು. ಅಣ್ಣ, ನೀವೆಲ್ಲ ಹೀಗೆ ಕುಡಿತಿದ್ದೀರಿ? ಏನ್ ಮಾಡೋನ್ ತಾಯಿ, ಮನ್ಯಾಗ ಸಮಸ್ಯೆ, ಹೆಂಡತಿ ಕಾಟ. ಅಂದ್ರೂ ಈಗೆಲ್ಲ ಕುಡಿಯೋದು ತಪ್ಪಲ್ಲ ಅಣ್ಣ. ನೀವು ಕುಡಿಯೋದ್ರಿಂದ ನಿಮ್ಮ ಮನೆಯವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ. ನಿಮ್ದು ಬಡತನದ ರೇಖೆ ಹೆಚ್ಚಿಗೆ ಆಗುತ್ತೆ ಹಿಂಗೆ ಕುಡಿಯೋದು, ರೊಕ್ಕ ಹಾಳು ಮಾಡೋದು ಮಾಡಿದ್ರ. ಇದರಿಂದ ನಿಮ್ಗೆ ರೋಗಗಳು ಬರ್ತಾವು. ಇದು ತಪ್ಪಲ್ಲ. ಮತ್ತ ನೀವು ಹಿರಿಯರದಿರಿಲ್ಲ ಮನೆಗೆ, ನಿಮ್ಮ ಮಕ್ಕಳು ಇರ್ತಾರಲ್ಲ ಅವರು ನೋಡಪ್ಪ, ನಮ್ ತಂಗಿ ಅಂಕರು ಹೇಳಿದ್ದು, ನೀವು ಕೂಡ ನಿಮ್ ಸ್ನೇಹಿತರ ತರ ದೊಡ್ಡ ವ್ಯಕ್ತಿಗಳಾಗ್ಬೇಕು. ನಿಮ್ ಸ್ನೇಹಿತರ ತರ ಇರುವಂತ ಕಾರ್ಗಳು, ಬೈಕ್ಗಳು, ಬಂಗ್ಲೆಗಳು ನಿಮ್ ತರ ಅವ್ರ ತರ ನೀವು ಆಗ್ಬೇಕಂದ್ರೆ ಕುಡಿಯೋದಿನ್